ಈ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಅನಿಶ್ಚಿತತೆ ಬಯಲಾಯ್ತಾ? ಸಿದ್ದರಾಮೋತ್ಸವ ಜನಕಲ್ಯಾಣ ಸಮಾವೇಶ ಆಗಿದ್ ಹೇಗೆ? ಇಡೀ ಸರ್ಕಾರವನ್ನೇ ಡಿಕೆಶಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡ್ರ? ಸ್ವಾಭಿಮಾನಿ ಸಿದ್ದರಾಮಯ್ಯನವರ ಪ್ರತಿಷ್ಠೆಗೆ ಬಿತ್ತ ಪೆಟ್ಟು? ಸರ್ವಶಕ್ತ ಸಿದ್ದರಾಮಯ್ಯ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ರ? ಸಿದ್ದರಾಮಯ್ಯ ಇಸ್ ನೋ ಮೋರ್ ಮ್ಯಾನ್ ದಟ್ ಹಿ ವಾಸ್. ಡಿಕೆಶಿ ಹ್ಯಾಸ್ ಅರೈವ್ಡ್. ನಮಸ್ಕಾರ ವೀಕ್ಷಕರೇ. ಹಾಸನದಲ್ಲಿ ಗೌಡ್ರ ಭದ್ರಕೋಟೆಯಲ್ಲಿ ಸಿದ್ದರಾಮೋತ್ಸವ ಸಿದ್ದರಾಮೋತ್ಸವ ಅಂತ ಅಂದ್ಬಿಟ್ನಾ? ಕಳೆದ ಕೆಲವು ದಿನಗಳಿಂದ ನಾವು ಇದನ್ನೇ ಹೇಳ್ತಾ ಬರ್ತಿದ್ವಲ್ಲ, ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಅನ್ಕೊಂಡು ಸಿದ್ದರಾಮೋತ್ಸವ ಅಂತ ಅನ್ಕೊಂಡು. ಸೊ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು. ಇದು ಜನಾಂದೋಲನ ಸಮಾವೇಶ, ಜನಕಲ್ಯಾಣ ಸಮಾವೇಶ. ಈ ಒಂದು ಸಮಾವೇಶದ ಮೂಲಕ ಸಿದ್ದರಾಮಯ್ಯನವರ ಸ್ವಪ್ರತಿಷ್ಠೆಗೆ ಗುದ್ದು ಬಿತ್ತ? ಅವರ ಸ್ವಾಭಿಮಾನಕ್ಕೇನೆ ಧಕ್ಕೆ ಆಯ್ತಾ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಹಾಸನದಲ್ಲಿ ಸ್ವಾಭಿಮಾನಿ ಸಿದ್ದರಾಮಯ್ಯ ಸಮಾವೇಶವನ್ನ ಮಾಡೋದಕ್ಕೆ ಹೊರಟಿದ್ರು ಅವರು ಹಾಗೂ ಅವರ ಬೆಂಬಲಿಗರು. ಆದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಕೆಲ ದಿನಗಳ ಹಿಂದೆ ಈ ಓವರ್ ಆಲ್ ಸಮಾವೇಶವನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೈಜಾಕ್ ಮಾಡಿದ್ರು. ಇದು ಪಕ್ಷದ ನೇತೃತ್ವದಲ್ಲೇ ನನ್ನ ಉಸ್ತುವಾರಿಯಲ್ಲಿ ನಡೆಯುತ್ತೆ ಅಂತ ಹೇಳಿಕೊಂಡು ಘೋಷಣೆ ಮಾಡಿದ್ರು. ಅದರಂತೆ ಹಾಸನದಲ್ಲಿ ನಡೆದಂತಹ ಈ ಒಂದು ಜನಕಲ್ಯಾಣೋತ್ಸವ, ಜನಕಲ್ಯಾಣ ಸಮಾವೇಶ ಕೂಡ ಅದೇ ರೀತಿ ನಡೀತು. ಸ್ಟೇಜ್ ಮೇಲೆ ಫೋಟೋ ಆಗಿರ್ಬೋದು ಅಥವಾ ರಸ್ತೆಗಳ ಇಕ್ಕೆಲಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋಗಿಂತನೂ ಕೂಡ ಕಾಂಗ್ರೆಸ್ ನಾಯಕರ ಫೋಟೋಗಳು ಕೂಡ ರಾರಾಜಿಸ್ತು. ನಾನು ಸ್ಟೇಜ್ ಮೇಲೆ ಗಮನ ಕೊಟ್ಟೆ. ಸ್ಟೇಜ್ ಮೇಲೆ ಅಬ್ಸರ್ವ್ ಮಾಡಿ ನೋಡಿದಾಗ ಸಿದ್ದರಾಮಯ್ಯನವರ ಕಾನ್ಸಂಟ್ರೇಟ್ ಈ ಪ್ರೋಗ್ರಾಮ್ ಆಗಿದ್ರೆ ಅದು ಬೇರೆ ರೀತಿ ಆಗಿರ್ತಿತ್ತೇನೋ. ಆದ್ರೆ ಸ್ಟೇಜ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಫೋಟೋ ರಾರಾಜಿಸ್ತಿತ್ತು. ಹಾಗೇನೆ ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಸೈಡ್ ಲೈನ್ ಆದ್ರ ಈ ಒಂದು ಸಮಾವೇಶದ ಮೂಲಕ ಅಂತ ನನಗೆ ಅಭಿಪ್ರಾಯ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಒಂದ್ ರೀತಿಲಿ ಅನಿಶ್ಚಿತತೆಗೆ ತಲುಪಿದಾರಲ್ಲ, ಸ್ವಾಭಿಮಾನಿ ಸಮಾವೇಶದ ಮೂಲಕ ಅದನ್ನ ಗಟ್ಟಿಗೊಳಿಸೋದಕ್ಕೆ ಹೊರಟಿದ್ರು. ಆದ್ರೆ ಇದು ಉಲ್ಟಾ ಆಗ್ಬಿಟ್ಟಿದ್ಯಾ? ಇದೇ ಸ್ವಾಭಿಮಾನಿ ಸಮಾವೇಶದ ಮೂಲಕ ಅವರ ಅನಿಶ್ಚಿತತೆ ಬಯಲಾಗಿದ್ಯಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಸಿದ್ದರಾಮಯ್ಯ ಅವರ ದೌರ್ಬಲ್ಯತೆ ಏನಾದ್ರೂ ಬಯಲಾಯ್ತಾ? ಸಿದ್ದರಾಮಯ್ಯ ಅಂದ್ರೆ ಏನ್ ಹೇಳಿ, ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನಾನ್ ನಡೆದಿದ್ದೇ ದಾರಿ, ನಾನ್ ಹೇಳಿದ್ದೇ ವೇದವಾಕ್ಯ. ಹಲವಾರು ಸಮಯದಲ್ಲಿ ಇವರು ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆದು ನಿಂತಿದ್ರು. ಆದ್ರೆ ತಕ್ಷಣದಲ್ಲಿ ಕ್ಷಣ ಮಾತ್ರದಲ್ಲಿ ಸಿದ್ದರಾಮೋತ್ಸವ ಇದ್ದದ್ದು ಜನಕಲ್ಯಾಣ ಸಮಾವೇಶ ಆಗಿ ಬದಲಾಗೋದ್ರ ಮೂಲಕ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಹೈಲೈಟ್ ಆಗ್ಬೇಕಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಳದ ನಾಯಕರಂತೆ ಅಂಚಿಗೆ ಸರಿದ್ಬಿಟ್ರ? ಈ ರೀತಿ ಪ್ರಶ್ನೆ ಕಾಡುತ್ತೆ. ಇಲ್ಲಿ ಎರಡು ವಿಚಾರವನ್ನ ನೀವು ಗಮನಿಸಬಹುದು. ಮೊದಲನೇದು, ಸಿದ್ದರಾಮಯ್ಯ ಇಸ್ ನೋ ಮೋರ್ ಮ್ಯಾನ್ ದಟ್ ಹಿ ವಾಸ್. ಸಿದ್ದರಾಮಯ್ಯ ಈಗ ಸರ್ವಶಕ್ತ ಸಿದ್ದರಾಮಯ್ಯ ಅಲ್ಲ. ಎರಡನೇ ವಿಚಾರ, ಡಿಕೆಶಿ ಹ್ಯಾಸ್ ಅರೈವ್ಡ್. ಡಿಕೆಶಿ ಟು ಕಂಟ್ರೋಲ್ ಓವರ್ ದ ಪಾರ್ಟಿ. ಇಡೀ ಪರಿಸ್ಥಿತಿನ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಸಿದ್ದರಾಮೋತ್ಸವವನ್ನ ಜನಕಲ್ಯಾಣ ಸಮಾವೇಶ ಮಾಡೋದ್ರ ಮೂಲಕ ಇಡೀ ಸರ್ಕಾರವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್. ವೀಕ್ಷಕರೇ, ಸಿದ್ದರಾಮೋತ್ಸವ ಮತ್ತು ಜನಕಲ್ಯಾಣ ಸಮಾವೇಶವನ್ನ ಎರಡನ್ನು ಕೂಡ ಒಂದೇ ಫ್ರೇಮ್ ಅಲ್ಲಿ ಇಟ್ಟು ನೋಡೋಣ. ಸಿದ್ದರಾಮೋತ್ಸವ ಅಂತ ಅಂದ್ರೆ ಏನಾಗ್ತಿತ್ತು, ಯಾವೆಲ್ಲ ರೀತಿಯ ವಾತಾವರಣ ಅಲ್ಲಿರ್ತಿತ್ತು? ಸಿದ್ದರಾಮೋತ್ಸವ ಅಂತ ಅಂದ್ರೆ ಇಟ್ಸ್ ಓನ್ಲಿ ಅಬೌಟ್ ಸಿದ್ದರಾಮಯ್ಯ. ಅಲ್ಲಿ ಸಿದ್ದರಾಮಯ್ಯನವರೇ ಕೇಂದ್ರ ಬಿಂದು, ಅಲ್ಲಿ ಸಿದ್ದರಾಮಯ್ಯನವರೇ ಅತಿಥಿ, ಅಧ್ಯಕ್ಷರು ಎಲ್ಲ ಕೂಡ ಅವರೇ ಆಗಿರ್ತಿದ್ರು. ಆದ್ರೆ ಈಗ ಹಾಗಲ್ಲ. ನೀವು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮಯ್ಯ ಸಮಾವೇಶವನ್ನು ನೋಡಿರ್ತೀರಾ. ಅಲ್ಲಿ ಇಟ್ಸ್ ಆಲ್ ಅಬೌಟ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ನಿಂತ್ರು ಅಂತ ಅಂದ್ರೆ ಸಾಕು, 10-15 ನಿಮಿಷ ಕರತಾಡನಗಳ ಸದ್ದು, ಚಪ್ಪಾಳೆಗಳ ಸದ್ದೇ ಕೇಳುತ್ತೆ ಅವರು ಭಾಷಣ ಪ್ರಾರಂಭ ಮಾಡಿದಾಗ. ಆದ್ರೆ ಜನಕಲ್ಯಾಣ ಸಮಾವೇಶ ಅಫ್ಕೋರ್ಸ್ ಅವರಿಗೆ ಈಗಲೂ ಕೂಡ ಫಾಲೋವರ್ಸ್ ಇದ್ದಾರೆ. ಸಿದ್ದರಾಮೋತ್ಸವ ಜನಕಲ್ಯಾಣ ಸಮಾವೇಶ ಆದ ಮಾತ್ರಕ್ಕೆ ಅವರಿಗೆ ಬೆಂಬಲಿಗರು ಕಡಿಮೆ ಆದ್ರು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಆದ್ರೆ ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಮಾಡೋದ್ರ ಮೂಲಕ ಹಲವಾರು ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ದು ಸಿದ್ದರಾಮಯ್ಯ. ಒಂದು, ಹೈಕಮಾಂಡ್ಗೆ ನಾನೇ ಸ್ಟ್ರಾಂಗ್, ಯಾಕಂದ್ರೆ ಪಕ್ಷದಲ್ಲಿ ಸಿಎಂ ಕುರ್ಚಿಗೆ ತುಂಬಾ ಜನ ಟವೆಲ್ ಹಾಕ್ತಾ ಇದ್ರು. ನಾನೇ ಸ್ಟ್ರಾಂಗ್, ನನ್ ಬಿಟ್ರೆ ಯಾರು ಇಲ್ಲ ಅನ್ನೋದನ್ನ ತೋರಿಸೋದಕ್ಕೆ. ಹಾಗೇನೆ 3ಕ್ಕೆ 3 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಗಿದ್ರಲ್ಲಿ ತನ್ನದೇ ಪಾಲ್ ಹೆಚ್ಚಿದೆ ಅಂತ ತೋರಿಸೋದಕ್ಕಾಗಿರ್ಬೋದು, ಅಥವಾ ಪಕ್ಷದಲ್ಲಿರುವ ಹಿತಶತ್ರುಗಳಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಹೊರಟಿರ್ಬೋದು. ನಾನೇ ಎಲ್ಲ, ನನ್ ಬಿಟ್ರೆ ಯಾರಿಲ್ಲ, ನಾನೇ ಫಸ್ಟ್, ಪಕ್ಷ ನೆಕ್ಸ್ಟ್ ಅಂತ ಹೇಳ್ಕೊಂಡು ಈ ಎಲ್ಲಾ ಒಂದು ರೀತಿಯ ಒಳ ಸಂದೇಶಗಳನ್ನ ಸಾರೋದಕ್ಕೆ ಹೊರಟಿದಂತಹ ಸಿದ್ದರಾಮಯ್ಯನವರಿಗೆ ದೊಡ್ಡ ಪೆಟ್ಟು ಬಿದ್ದಿದೆ.
ಯಾಕಂದ್ರೆ ಜನಕಲ್ಯಾಣ ಸಮಾವೇಶದಲ್ಲಿ ಅದು ಸಿದ್ದರಾಮಯ್ಯನವರಲ್ಲಿ ಹೈಲೈಟ್ ಆಗಿಲ್ಲ, ಇಡೀ ಪಕ್ಷವನ್ನ ಹೈಲೈಟ್ ಮಾಡಿದ್ರು ಡಿ ಕೆ ಶಿವಕುಮಾರ್. ಇವೆಲ್ಲವನ್ನ ನೋಡಿದಾಗ ಒಂದೊಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಸಿದ್ದರಾಮಯ್ಯನವರ ಸ್ವಾಭಿಮಾನಕ್ಕೆ, ಸಿದ್ದರಾಮಯ್ಯನವರ ಸ್ವಪ್ರತಿಷ್ಠೆಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಸಿದ್ದರಾಮಯ್ಯನವರು ಕಂಪ್ಲೀಟ್ಲಿ ಅನಿಶ್ಚಿತತೆಗೆ ಬಂದು ತಲುಪಿದ್ದಾರೆ ಅಂತ ಹೇಳಿ. ಇದೊಂದೇ ವಿಚಾರ ಅಲ್ಲ, ಕಳೆದ ಕೆಲ ದಿನಗಳ ಹಿಂದೆ, 2-3 ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಖಾಸಗಿ ವಾಹಿನಿಗೆ ನೀಡಿದಂತ ಒಂದು ಸಂದರ್ಶನದಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಪಕ್ಷದಲ್ಲಿ ಒಳ ಒಪ್ಪಂದ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಅದರ ನಂತರ ಸಿದ್ದರಾಮಯ್ಯನವರು ಆತರ ಒಳ ಒಪ್ಪಂದ ಎಲ್ಲ ಏನಿಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ನಾವು ಅದೇ ರೀತಿ ನಡಿತೀವಿ. ನೋಡಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ರೀತಿ ನಡಿತೀವಿ ಅನ್ನೋ ಸ್ಟೇಟ್ಮೆಂಟ್ ಅಲ್ಲೇ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಮೆತ್ತಗಾಗ್ತಾ ಬಂದಿದ್ದಾರೆ ಅಂತ ಅನ್ಕೊಂಡು. ಒಂದು ಕಾಲದಲ್ಲಿ ಇದೇ ಹೈಕಮಾಂಡ್ಗೆ ಸೆಡ್ಡು ಹೊಡೆದು ನಾನೇನೆ ಐ ಆಮ್ ನಾಟ್ ಅನ್ ಆಪ್ಷನ್, ನಾನೇನೆ ಕಂಪಲ್ಸರಿ ಅನ್ನೋ ರೀತಿಲಿ ಇದ್ದಂತ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಸಾಫ್ಟ್ ಆಗ್ತಿದಾರಾ, ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಿದಾರಾ ಅನ್ನೋ ಕ್ವೆಶ್ಚನ್ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಬರೋದಾದ್ರೆ, ನಮ್ಮ ನಾಯಕ ಸಿದ್ದರಾಮಯ್ಯನವರು ನಮ್ಮ ಸಿಎಂ ಹೇಳಿದ್ದೆ ಫೈನಲ್ ಅಂತ ಹೇಳೋದ್ರ ಮೂಲಕ ರಾಜಕೀಯ ಬಲ್ಲವರಿಗೆ ಇದೆಲ್ಲ ಗೊತ್ತಿರುತ್ತೆ, ಸಿದ್ದರಾಮಯ್ಯನವರ ಬುಡಕ್ಕೆ ಡೈನಮೈಟ್ ಇಡ್ತಿದಾರಾ, ನಾನು ಬಂಡೆಗಲ್ನಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ ಯಾವಾಗ ನೋಡಿದ್ರು. ಈ ಬಂಡೆಗಲ್ಲು ಯಾವಾಗ ಸಿಡಿಯುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ರಾಜಕೀಯ ಚಾಣಾಕ್ಷ, ಪಕ್ಷಕ್ಕೆ ನಿಷ್ಠಾವಂತ ಡಿ ಕೆ ಶಿ ಅವರು. ಆದ್ರೆ ತಮ್ಮ ಬುಡಕ್ಕೆ ಅಂತ ಬಂದಾಗ ಅದನ್ನ ಯಾವ ರೀತಿ ಮಾಡಬೇಕು, ತುಂಬಾನೇ ವೆರಿ ಸ್ಮಾರ್ಟ್ ವೇದಲ್ಲಿ ಇದನ್ನೆಲ್ಲದನ್ನು ಆಪರೇಟ್ ಮಾಡಿದ್ದಾರೆ. ಇದೆಲ್ಲರಿಗೂ ಗೊತ್ತಿರೋ ವಿಚಾರವೇ ರಾಜಕೀಯ ಬಲ್ಲವರಿಗೆ. ಈಗ ಅನಾಮಧೇಯ ಪತ್ರ ಏನ್ ಬಂತು, ಇದರ ಹಿಂದೆ ಡಿ ಕೆ ಶಿ ಅವರ ಕೈವಾಡ ಇಲ್ಲದೆ ಇರುತ್ತಾ? ನೇರವಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯ ಉತ್ಸವಕ್ಕೆ, ಸ್ವಾಭಿಮಾನಿ ಸಮಾವೇಶಕ್ಕೆ ಡಿ ಕೆ ಶಿವಕುಮಾರ್ ಅವರು ಅಪೋಸ್ ವ್ಯಕ್ತಪಡಿಸಿಲ್ಲ. ಆದ್ರೆ ಯಾವ ಮೂಲಕ, ಯಾವ ಹಾದಿಲಿ ಮಾಡ್ಬೇಕು ಅದೆಲ್ಲದನ್ನು ಕೂಡ ಕುಳಿತುಕೊಂಡೇ ಆಪರೇಟ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡೋದ್ರ ಮೂಲಕ ನಾನ್ ಎಷ್ಟು ಸ್ಟ್ರಾಂಗ್, ನಾನ್ ಎಷ್ಟು ಪವರ್ಫುಲ್ ಅಂತ ತೋರ್ಸೋದಕ್ಕೆ ಹೊರಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇದನ್ನ ಕಂಪ್ಲೀಟ್ ಆಗಿ ಹೈಜಾಕ್ ಮಾಡ್ಕೊಳ್ಳೋದ್ರ ಮೂಲಕ ಸಿದ್ದರಾಮಯ್ಯನವರನ್ನ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋದು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತು. ಸೊ ಇದೊಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆನೆ ಹೈಕೋರ್ಟ್ ಹೈಯರ್ ಬೆಂಚ್, ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರುವಂತಹ ಆದೇಶವನ್ನ ತಡೆ ಹಿಡಿಯೋದಿಲ್ಲ ಅಂತ ಹೇಳಿದೆ. ಅಂದ್ರೆ ಹೈಕೋರ್ಟ್ ಏಕಸದಸ್ಯ ಪೀಠ ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೇನು ಆದೇಶವನ್ನ ಕೊಟ್ಟಿದ್ರು, ಅದು ಸರಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿತ್ತು. ಹೈಕೋರ್ಟ್ನ ಉನ್ನತ ಪೀಠ ಕೂಡ ಇದು ಸರಿ ಅಂತ ಹೇಳಿದೆ. ಸೊ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಹಿನ್ನಡೆ ಆಗಿದೆ, ತೀವ್ರ ಮುಖಭಂಗವಾಗಿದೆ. ಒಂದು ಕಡೆ ಸಮಾವೇಶವೂ ಕೂಡ ಅವ್ರು ಅನ್ಕೊಂಡಂತೆ ನಡೆದಿಲ್ಲ, ಇನ್ನೊಂದು ಕಡೆ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಸೊ ಇವೆಲ್ಲವನ್ನ ನೋಡ್ತಾ ಹೋದ್ರೆ ಸರ್ವಶಕ್ತ ಸಿದ್ದರಾಮಯ್ಯ ಸೈಲೆಂಟ್ ಸಿದ್ದರಾಮಯ್ಯ ಆಗ್ತಿದ್ದಾರಾ, ಸ್ವಾಭಿಮಾನಿ ಸಿದ್ದರಾಮಯ್ಯನವರ ಸ್ವಪ್ರತಿಷ್ಠೆಗೆ ಇನ್ನಿಲ್ಲದಂತಹ ಗುದ್ದು ಬೀಳ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.